ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾವು ಜೋರಾಗ್ತಾ ಇದೆ. ನಾನೇ ಗೆಲ್ಲೋದು ಅಂತ ಅಭ್ಯರ್ಥಿಗಳು ನಾ ಮುಂದು ತಾ ಮುಂದು ಅಂತ ಜಿದ್ದಿಗೆ ಬಿದ್ದವರಂತೆ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ಘಟಾನುಘಟಿ ನಾಯಕರು ಕೂಡ ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ದಾರೆ. ಸಿಎಂ ಎರಡನೇ ಸುತ್ತಿನ ಪ್ರಚಾರಕ್ಕೆ ಬಾಗಲಕೋಟೆಗೆ ಲಗ್ಗೆ ಇಟ್ಟಿದ್ರೆ ಇತ್ತ ದಾವಣಗೆರೆಯಲ್ಲಿ ಇಡೀ ಸಂಪುಟವೇ ಬೀಡು ಬಿಟ್ಟಿದೆ. ಬೈ ಎಲೆಕ್ಷನ್ ರಣಕಣವಾದ ಬಾಗಲಕೋಟೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿದ್ದರಾಮಯ್ಯ ಅಬ್ಬರ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರುತ್ತಿದೆ. ಘಟಾನುಘಟಿ ನಾಯಕರು ಉಪಚುನಾವಣೆ ಅಖಾಡದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಪಣತೊಟ್ಟು ನಿಂತಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಟೆನ್ಷನ್ ಕೂಡ ಎದುರಾಗಿದ್ದು, ಬಾಗಲಕೋಟೆಯಲ್ಲಿ ಸೋಲು ಗೆಲುವು 50-50 ಅಂತ ಹೇಳಲಾಗ್ತಿದೆ. ಹೀಗಾಗಿ ಮತ್ತೆ ಬಾಗಲಕೋಟೆಗೆ ಲಗ್ಗೆ ಇಟ್ಟಿರೋ ಸಿಎಂ 7ನೇ ತಾರೀಖಿನವರೆಗೆ ಬಾಗಲಕೋಟೆಯಲ್ಲೇ ಇರಲು ನಿರ್ಧರಿಸಿದ್ದಾರೆ. ಇಂದು ಸಿದ್ದರಾಮಯ್ಯ ಹೆಲಿಪ್ಯಾಡ್ನಿಂದ ನೇರವಾಗಿ ಮುಚಖಂಡಿ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಮುಚಖಂಡಿ ಎಲ್ಟಿಯ ದುರ್ಗಾದೇವಿ ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ನೆರವೇರಿಸಿದ್ರು. ನಂತರ ಬೇವಿನಮಟ್ಟಿ ಗ್ರಾಮದಲ್ಲಿ ಸಾರ್ವಜನಿಕ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಬೇವಿನಮಟ್ಟಿ ಬಳಿಕ ಸಾಯಂಕಾಲ ಶಿರೂರು, ನವನಗರದ ವಾಂಬೆ ಕಾಲೋನಿಯಲ್ಲಿ ಸಿಎಂ ಅಬ್ಬರದ ಪ್ರಚಾರ ನಡೆಸಿದ್ರು. ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ರೆಸ್ಪಾನ್ಸ್ ಇದೆ, ಜನಗಳ ಸ್ಪಂದನೆ ಜಾಸ್ತಿ ಇದೆ. ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರನ್ನು ತಲುಪಿದ್ದಾವೆ. ಆ ಜನರೆಲ್ಲರೂ ಕೂಡ ಅದನ್ನು ಸ್ಮರಿಸ್ಕೊತಾ ಇದ್ದಾರೆ. ಸೊ ಅದರಿಂದ ನಾವು ಎರಡೂ ಬೈ ಎಲೆಕ್ಷನ್ಗಳಲ್ಲಿ ದಾವಣಗೆರೆ ಮತ್ತೆ ಬಾಗಲಕೋಟೆ ಎರಡೂ ಕಡೆ ಗೆಲ್ತೀವಿ. ಈತ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಅಬ್ಬರದ ಪ್ರಚಾರ ನಡೆಸಿದ್ರೆ ಬಿಜೆಪಿ ಸಹ ಸಿಎಂಗೆ ಸವಾಲಾಗುವಂತೆ ಘಟಾನುಘಟಿಗಳ ಜೊತೆ ಕಣಕ್ಕಿಳಿದಿದೆ. ವೀರಣ್ಣ ಚರಂತಿಮಠ ಪರ ಮಾಜಿ ಸಚಿವರಾದ ನಿರಾಣಿ, ಕಾರಜೋಳ, ಯತ್ನಾಳ್, ವಿ ಸೋಮಣ್ಣ, ಎನ್ ಮಹೇಶ್ ಗ್ರಾಮೀಣ ಭಾಗದಲ್ಲಿ ಮತಬೇಟೆ ನಡೆಸಿದ್ರು. ಇನ್ನೊಂದು ಮುಖ ಈ 3 ವರ್ಷದಲ್ಲಿ ಯಾವ್ಯಾವ ರೀತಿ ತಲುಪಿದೆ ಅಂತಂದ್ರೆ ಅದು ಒಂದು ರೀತಿ ಅಸಹ್ಯ ಪಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಎಲ್ಲಿ ನಿಮ್ಮಲ್ಲಿ ಕೋಆರ್ಡಿನೇಷನ್ ಇದೆ? ಸರ್ಕಾರ ಇದೆಯಾ ನಿಮ್ಮಲ್ಲಿ? ಈ ಸರ್ಕಾರ ಸತ್ತಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ? ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರದಲ್ಲಿ ಕರ್ನಾಟಕವೂ ಕೂಡ ಸೇರಬೇಕು ಅನ್ನುವ ನಮ್ಮ ಧೋರಣೆ ಏನಿದೆ, ಚಿಂತನೆ ಏನಿದೆ, ಸಂಕಲ್ಪ ಏನಿದೆ, ಇದು ನೀವೇನಾದರೂ ಇದು ಮಾಡ್ತಾರೆ? ಭದ್ರಾ ಮೇಲ್ದಂಡೆ ಮಾತು ಹತ್ರ ಬಾಯಿಗೆ ಬಂದಂಗೆ ಮಾತಾಡೋರಿ. ಏನಾಯಿತು? ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದೀವಿ ನಾವು. ನಿಮ್ಮ ಕಾರ್ಯಕ್ರಮ ಏನಿದೆ? 5,000 ಕೋಟಿ ಇದೆ, 10,000 ಕೋಟಿ, 10,000 ಕೋಟಿ ಇದೆ, 20,000 ಕೋಟಿ, 3 ವರ್ಷಕ್ಕೆ 22,000 ಕೋಟಿ ತಗೊಂಡೋಗಿದ್ದೀರಿ. ದಾವಣಗೆರೆಯಲ್ಲಿ ಬೀಡು ಬಿಟ್ಟ ಮಂತ್ರಿಮಂಡಲ. ಸಮರ್ಥ ಗೆಲ್ಲಿಸಲು ಬೀದಿ ಬೀದಿಯಲ್ಲಿ ಪ್ರಚಾರ. ಬಾಗಲಕೋಟೆಯಲ್ಲಿ ಸಿಎಂ ಬೀಡು ಬಿಟ್ಟಿದ್ರೆ ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆಶಿ ಪ್ರಚಾರ ನಡೆಸಿದರು. ಮುಸ್ಲಿಂ ಏರಿಯಾಗಳಲ್ಲಿ ಡಿಕೆಶಿ ಮತಯಾಚನೆ ಮಾಡಿದ್ದಾರೆ. ಅಲ್ಲಿ ಈಶ್ವರ್ ಖಂಡ್ರೆ, ಪರಮೇಶ್ವರ್, ಎಚ್.ಸಿ. ಮಹಾದೇವಪ್ಪ ಕೂಡ ರಣತಂತ್ರ ರೂಪಿಸುತ್ತಿದ್ದಾರೆ. ಸಮರ್ಥ ಶಾಮನೂರು ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮನೆ ಮನೆಗಳಿಗೆ ತೆರಳಿ ಗ್ಯಾರಂಟಿ ಯೋಜನೆ ಬಗ್ಗೆ ತಿಳಿಸಿದರು. ನಮ್ಮವ್ರು ಏನೇನು ಮಾಡಿದ್ದಾರೆ, ಸೊ 100ಕ್ಕೆ 95-98% ಜನ 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನು ಭೇಟಿ ಮಾಡಿದಾಗ ನಾವು ಯಾರಿಗೇನಾದ್ರಲ್ಲಿ ನಮ್ಮನೆ ಯಜಮಾನರುಗಳು ಏನಾದ್ರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಆಮೇಲೆ ಇಲ್ಲಿ ಸಾರ್ವಜನಿಕರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು, ಬೇರೆ ಚೌಲ್ಟ್ರಿಗಳು ಇರ್ಬೋದು, ಎಜುಕೇಶನ್ ವಿದ್ಯಾಸಂಸ್ಥೆ ಇರ್ಬೋದು, ಎಲ್ಲದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ನಾವು ಇದನ್ನ ಉಳಿಸ್ಕೋಬೇಕು. ಒಟ್ನಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆಲ್ಲಲೇಬೇಕು ಅಂತ ಅಬ್ಬರದ ಪ್ರಚಾರ ಮಾಡ್ತಿವೆ. ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ನಾಯಕರು ರಣತಂತ್ರಗಳನ್ನ ಹೆಣೆಯುತ್ತಿದ್ದು ನಮ್ಮವರೇ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆಯಿಂದ ಅಶೋಕ್ ಜೊತೆ ಮಲ್ಲಿಕಾರ್ಜುನ ಕೈದಾಳೆ, ದಾವಣಗೆರೆ, ಗ್ಯಾರಂಟಿ ನ್ಯೂಸ್.